ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗಲ್ಲಿ ನಾನು ಜಿರಳೆಗಳನ್ನು ಸಾಯಿಸಲಿಕ್ಕೆ ಯಾವ ರೀತಿಯ ಮದ್ದನ್ನು ತಯಾರಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೇನೆ. ಇದೇನು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್. ಮನೆಯಲ್ಲಿರೋ ವಸ್ತುಗಳಿಂದನೇ ಯಾವ ರೀತಿ ಬಾಲ್ಸ್ ಥರ ಮಾಡಿ ಇಡ್ಬೋದು, ಅಥವಾ ನೀವು ಕಬಾಟಲ್ಲಿ ಇದನ್ನು ಅಂಟಿಸಿ ಕೂಡ ಇಡ್ಬೋದು. ಅದನ್ನೆಲ್ಲವನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೇನೆ. ಜಿರಳೆ ಅಂದರೆ ಯಾರಿಗೆ ಹೆದರಿಕೆ ಇಲ್ಲ ಹೇಳಿ? ಎಲ್ಲರೂ ಹೆದರುವವರೇ. ಅದು ಮಹಿಳೆಯರಂತೂ ಜಿರಳೆಯನ್ನು ನೋಡಿದರೆ ಏನೋ ಕಿರಿಕಿರಿ ಆಗ್ತದೆ, ಮನೆಯೇನೋ ಕ್ಲೀನಾಗಿ ಇಟ್ಕೊಳ್ಳಿಲ್ವೇನೋ ಅಂತ ಅನಿಸ್ತಿರ್ತದೆ. ಆದರೆ ಜಿರಳೆಯನ್ನು ಪೂರ್ತಿಯಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ತುಂಬ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಬ್ಲಾಗಲ್ಲಿ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಹಿಟ್ಟು ಥರ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವ ಸಾಮಾನು ಅಂದರೆ ವಸ್ತುಗಳು ಯಾವ್ಯಾವು ಅಂದರೆ, ಮುಖ್ಯವಾಗಿ ನಿಮಗೆ ಬೋರಿಕ್ ಆ್ಯಸಿಡ್ ಅಂತ ಬೇಕು. ಇದು ನೀವು ಯಾವುದೇ ಅಂಗಡಿಯಲ್ಲಿ ಹೋಗಿ ನಿಮಗೆ ಒಂದು 15 ರೂಪಾಯಿಗೆ ಸಿಗ್ತದೆ. ತುಂಬ ಕಡಿಮೆಯಲ್ಲಿ ಸಿಗ್ತದೆ. ಎಲ್ಲ ಅಂದರೆ ಮೆಡಿಕಲ್ ಶಾಪಲ್ಲೆಲ್ಲ ಇದು ಅವೈಲೇಬಲ್ ಇದೆ. ಹಾಗೆ ನೋಡಿ, ಗೋಧಿ ಹಿಟ್ಟು, ಸಕ್ಕರೆ, ಹಾಲು ಇವಿಷ್ಟಿದ್ರೆ ಆರಾಮಾಗಿ ನೀವು ಗೋಲಿಗಳನ್ನು ಮಾಡ್ಕೋಬಹುದು, ಅಂದರೆ ಜಿರಳೆ ಸಾಯಿಸ್ಲಿಕ್ಕೆ. ಇಲ್ಲಿ ಮೆಜರ್ಮೆಂಟ್ ಹೇಳೋದಾದ್ರೆ, ಇಲ್ಲಿ ನಾನು ನೋಡಿ ಗೋಧಿ ಹಿಟ್ಟನ್ನು 2 ಸ್ಪೂನ್ ತಗೊಂಡಿದ್ದೇನೆ. ನಂತರ 1 ಸ್ಪೂನ್ ಅಷ್ಟು ನಾನಿಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೇನೆ. ಸಕ್ಕರೆ ಹಾಕೋದ್ರಿಂದ ಇರುವೆಗಳು ಕೂಡ ಇಲ್ಲಿ ಸಾಯ್ತದೆ. ನೋಡಿ 1 ಸ್ಪೂನ್ ಹಾಕೊಂಡಿದ್ದೇನೆ. ನಿಮ್ಮಲ್ಲಿ ಪೌಡರ್ ಶುಗರ್ ಇದ್ರೆ ಅದನ್ನು ಹಾಕೋಬಹುದು, ಇಲ್ಲಾಂದ್ರೆ ನಾರ್ಮಲ್ ಸಕ್ಕರೆಯನ್ನು ಹಾಕೊಳ್ಳಿ. ಹಾಗೆ ನೋಡಿ, ಬೋರಿಕ್ ಆಸಿಡ್ ಈ ತರ ಇರ್ತದೆ. ಈಗ ಪ್ಯಾಕೆಟ್ ಅನ್ನ ಕಟ್ ಮಾಡಿ ನಾನಿಲ್ಲಿ 2 ಸ್ಪೂನು ಬೋರಿಕ್ ಆಸಿಡ್ ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ಕಮ್ಮಿ ಆದ್ರೆ ಏನು ತೊಂದರೆ ಇಲ್ಲ, ಅದು ಜಿರಳೆಗಳಿಗಲ್ಲ. ಆದ್ರಿಂದ ನೋಡಿ ಇಲ್ಲಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಇದನ್ನ ನೀವು ಮಾಡಿ ಖಂಡಿತವಾಗ್ಲೂ ಜಿರಳೆಗಳು ಒಂದೆರಡು ದಿನ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೋದು, ನೆಕ್ಸ್ಟ್ ಡೇ ಅದು ಕಣ್ಣಿಗೆ ಕಾಣೋದಿಲ್ಲ ಜಿರಳೆ, ಆ ತರ ಆಗ್ತದೆ. ಈಗ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚಪಾತಿ ಹಿಟ್ಟು ಯಾವ ತರ ಕಲಿಸ್ತೀರಿ ನೋಡಿ, ಅದೇ ತರ ನೀವು ಮಾಡ್ಕೊಂಡ್ರೆ ಆಯ್ತು. ಕೈಯಲ್ಲಿ ಕೂಡ ಮುಟ್ಬೋದು, ಏನ್ ತೊಂದರೆ ಇಲ್ಲ. ಹಾಗೆ ನೋಡಿ, ಸ್ವಲ್ಪ ಹಾಲು ಹಾಕೊಳ್ಳಿ. ಇದಕ್ಕೆ ಹಸಿ ಹಾಲೆ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಜಾಸ್ತಿ ಕಮ್ಮಿ ಆದ್ರೂ ಏನ್ ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನೀಗ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲವನ್ನ ಕಲ್ಸ್ಕೊಂಡು ಬರ್ತೇನೆ ನೋಡಿ. ಈಗ ಕಲಸಿ ಆಗಿದೆ ನೋಡಿ ಯಾವ ತರ ಆಗಿದೆ ಅಂತ. ಚಪಾತಿ ಹಿಟ್ಟಿನ ತರಾನೇ ಆಗಿದೆ. ಇದ್ರದ್ದು ಈಗ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ತಾ ಇದ್ದೇನೆ ನಾನು. ಆ ಬಾಲ್ಸ್ ಅನ್ನ ನೀವು ಆ ಕೂಡ್ಲೆ ನೀವು ಕಪಾಟಿಗೆ ಎಲ್ಲ ಅಂಟಿಸ್ಕೋಬಹುದು. ನೋಡಿ, ಇಷ್ಟು ತೆಗೆದು ಈಗ ನೀವು ಕಪಾಟಿಗೆ ಅಂಟಿಸ್ಬೋದು, ವಾರ್ಡ್ರೋಬ್ಸಿಗೆಲ್ಲ. ಆದ್ರೆ ಕ್ಲೋಸ್ ಆಗಿರುವಂತ ವಾರ್ಡ್ರೋಬ್ಸಿಗೆ ಅಂಟಿಸ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಹಸಿ ಇರೋದ್ರಿಂದ ಅದು ಫಂಗಸ್ ಎಲ್ಲ ಬರ್ಬೋದು. ಓಪನ್ ಆಗಿರುವಂತಹ ಈಗ ಬಾಗಿಲು ಎಡೆ ಇಲ್ಲೆಲ್ಲ ಇದ್ರೆ ಅದಕ್ಕೆ ನೀವು ಅಂಟಿಸ್ಕೊಳ್ಬಹುದು ಇದನ್ನ, ಹಿಟ್ಟನ್ನೇ. ಅಥವಾ ನೀವು, ನಾನೀಗ ಬಾಲ್ ತರ ಮಾಡ್ತಾ ಇದ್ದೇನೆ, ಈ ಬಾಲ್ ತರ ಮಾಡಿ ಇದನ್ನೊಂದು 2 ದಿನ ಹೊರಗೆ ಇಟ್ಕೊಳ್ಳಿ. ಬಿಸಿಲಲ್ಲಿ ಏನು ಇಡ್ಬೇಕಂತಿಲ್ಲ. ನೋಡಿ, ಇಲ್ಲಿ ನಾನೀಗ ಅಂಟಿಸ್ತಾ ಇದ್ದೇನೆ ನೋಡಿ. ಇದು ಬಾಗಿಲಿನ ಸಂದಿಯಲ್ಲೆಲ್ಲ ಹೀಗೆ ಅಂಟಿಸಿಟ್ರೆ ಸಾಕು, ಅಲ್ಲೇ ಒಣಗಿ ಜಿರಳೆಗಳು ಬರುವುದೇ ಇಲ್ಲ ಮತ್ತೆ, ಆ ತರ ಆಗ್ತದೆ. ಅಥವಾ ಈ ತರ ನೀವು ಬಾಲ್ಸ್ ತರ ಮಾಡಿ ಇದನ್ನೊಂದು 2 ದಿನ ಹೊರಗೆ ಇಟ್ಟು ಒಣಗಿಸ್ಕೊಳ್ಳಿ. ಈ ಬಾಲ್ಸ್ ಅನ್ನ ಇಡ್ಬೋದು ನೀವು ಕಪಾಟಲ್ಲೆಲ್ಲ, ಎಡೆ ಎಡೆಯಲ್ಲಿ ಹಾಕ್ಬೋದು. ಆದ್ರೆ ಮಕ್ಕಳ ಹತ್ರ ಎಲ್ಲ ಕೊಡ್ಬೇಡಿ ಈ ಬಾಲ್ಸ್. ಮಕ್ಕಳಿಗೆ ಸಿಗುವಂತ ಜಾಗದಲ್ಲೆಲ್ಲ ಇಡ್ಬೇಡಿ. ನೋಡಿ ಒಣಗಿ ಯಾವ ತರ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಆಗಿದೆಲ್ಲ. ಇದನ್ನ ನೀವು ವಾರ್ಡ್ರೋಬ್ಸ್ ಅಲ್ಲಿ ಅಥವಾ ಅಡಿಗೆ ಕೋಣೆಯ ಕೌಂಟರ್ ಟಾಪ್ ಅಲ್ಲೆಲ್ಲ ಹೀಗೆ ಮೂಲೆಯಲ್ಲಿ ಒಂದೊಂದು ಹಾಕ್ಬೋದು, ಜಿರಳೆ ಬರುವುದೇ ಇಲ್ಲ. ಪುಸ್ತಕದ ರ್ಯಾಕ್ ಅಲ್ಲಿ ಮತ್ತೆ ದೇವರ ಕೋಣೆಯಲ್ಲೆಲ್ಲ ಜಾಸ್ತಿ ಜಿರಳೆ ಬರುದು, ಅಲ್ಲಲ್ಲೆಲ್ಲ ಈ ತರ ಒಂದೊಂದು ಬಾಲ್ಸ್ ನೀವು ಇಡ್ಬೋದು. ನೋಡಿ, ನಾನು ಇಲ್ಲಿ ಇಡ್ತಾ ಇದ್ದೇನೆ ಕಪಾಟಲ್ಲೆಲ್ಲ. ಒಂದೆರಡು ದಿನ ನಿಮ್ಮ ಕಣ್ಣಿಗೆ ಕಾಣ್ಬೋದು ಇಟ್ಟ ನಂತರ. ನಂತರ ಒಂದೇ ಒಂದು ಜಿರಳೆ ಕಾಣೋದಿಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗೆ ಬೇರೆ ಏನಾದ್ರೂ ಟ್ರಿಕ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.